ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವಿಶೇಷವಾಗಿ ಈ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಮಾತಾಡಿದ್ದರೂ ಸಹ ರಿಸಲ್ಟ್ ಏನೂ ಸಿಗ್ತಾನೇ ಇಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ನೀವು ಅರ್ಥ ಮಾಡ್ಕೊಂಡಂಗೆ, ಯಾಕಂದರೆ ಇದು ಜನಮಾನಸದಲ್ಲಿ ಹೋಗ್ಬೇಕಾಗ್ಯದ ವಿಷಯ. ಇಲ್ಲೇನು ನಡೀತಾ ಇದೆ ವಿಶೇಷವಾಗಿ ಧರ್ಮಸ್ಥಳದ್ದು ಅಂತೇಳಿ ನಮ್ಮಲ್ಲಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಒಂದು 4-5 ದಿವಸ 10 ದಿವಸ ಒಂದು ಜೋರ್ದಾರ ನ್ಯೂಸ್ ಬಂದು ಹೋಗಿಬಿಡ್ತದ. ನಂತರದಲ್ಲಿ ನಾವು ಮರಿತೀವಿ, ನೀವು ಮರೆತು ಹೋಗಿಬಿಡ್ತೀವಿ. ಅದು ಮರಿದಾಗಬಾರ್ದು, ರಿಸಲ್ಟ್ ಬರಬೇಕಾಗಿದೆ. ಆ ದಿಶೆಯಲ್ಲಂತೆ ನಮ್ಮ ಹೋರಾಟಗಾರರಂತ ಬೆನ್ನತ್ತಿದ್ದಾರೆ. ಆಮದು ಬೇರೆ ಅದೇ ಕಾಲಕ್ಕೆ ಅದನ್ನು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅಥವಾ ನಮ್ಮ ಸತ್ಯದಂತ ಹೇಳಬೇಕು ಅನ್ನುವಂಥ ಪ್ರಯತ್ನವನ್ನು ಎದುರಾಳಿಗಳು, ಅದರಲ್ಲೂ ನಮ್ಮ ಆಡಳಿತಾಧಿಕಾರಿ ಪರವಾಗಿ ಅನೇಕರು ತಮ್ಮ ವಿಚಾರಗಳನ್ನು ಮಂಡಿಸ್ತಾ ಇದ್ದಾರೆ. ಇನ್ನೊಬ್ಬರ ಒಂದು ಹಸ್ತಕ್ಷೇಪ ಇಲ್ಲ ಅದರದ್ದು ಏನು ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಹಾಗಾದರೆ ಯಾರು ಅನ್ನೋದನ್ನು ಈ ವಿಶೇಷವಾಗಿ ನೊಂದವರ ಪರವಾಗಿ ನಿಂತಂಥವರು, ಜೀವನ ಕಳೆದುಕೊಂಡವರ ಪರವಾಗಿ ನಿಂತಂಥವರು, ಹತ್ಯೆಗಳಿಗೆ ಸ್ಪಂದಿಸುವವರು ಕೇಳ್ತಾ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ಈ ಹೆಣ್ಮಕ್ಳು ಹಿಂದಿದ್ದಂಥವ್ರು ಯಾರಪ್ಪ, ಮಾಡಿದವರು ಯಾರು ಅಂತೇಳಿ. ಈ ಪ್ರಶ್ನೆಗೆ ಇಷ್ಟಲ್ಲೇ ಉತ್ತರ ಸಿಗಬೇಕಾಗಿತ್ತೇನೋ. ಒಂದು ವೇಳೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ